ಪಾರ್ಟ್ 1 ನೋಡಿಲ್ವಾ? ಹಾಗಾದರೆ ಬೇಗ ಹೋಗಿ ನೋಡ್ಕೊಂಬನ್ನಿ. ಪಾರ್ಟ್ 1 ನೋಡ್ಕೊಂಡು ಪಾರ್ಟ್ 2 ನೋಡಿ. ಇದು ಪಾರ್ಟ್ 2. ಬರೀ ಶಿಮ್ಳದಾಗೆ ಎಂಡ್ ಫಿಕ್ಸಿಂಗ್ ಮಾಡ್ತಾಳೆ. ಆಗ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ನೀವು ನೋಡ್ತಾ ಇದ್ದೀರಾ, ನಾವು ಮಂತ್ರಾಲಯಕ್ಕೆ ಬಂದ್ವಿ. ಆ್ಯಕ್ಚುಲಿ ನಾವು ಅಲ್ಲಿ ಹೋಟೆಲಲ್ಲಿ ಇಳ್ಕೊಂಬಿಟ್ಟು ಆಮೇಲೆ ಮತ್ತೆ ಬಸ್ ಹತ್ಬಿಟ್ಟು ಬಂದ್ವಿ. ನಾವು ಯಾವ ಬಸ್ ಹತ್ತಿದ್ದು ಅಂದರೆ ಮಂತ್ರಾಲಯ ಬಸ್ಸಲ್ಲ ಹತ್ತಿದ್ದು. ಆ್ಯಕ್ಚುಲಿ ನಾವು ರಾಯಚೂರು ಬಸ್ ಹತ್ತಿದ್ದು. ಯಾಕಂದರೆ ಮಂತ್ರಾಲಯಕ್ಕೆ ಡೈರೆಕ್ಟಾಗಿ ಔಟ್ ಆಫ್ ಸ್ಟೇಟ್ ಇರೋದ್ರಿಂದ ನಮಗೆ ಟಿಕೆಟ್ ಫ್ರೀ ಇರಲ್ಲ. ಅದಕ್ಕೆ ರಾಯಚೂರಿಗೆ ಬಂದುಬಿಟ್ಟು ರಾಯಚೂರಿಂದ ನಾವು ಮತ್ತೆ ಅಲ್ಲಿಂದ ಮಂತ್ರಾಲಯ ಬಸ್ ಪಿಕ್ ಮಾಡಬೇಕು ಅಂತ ಬಂದ್ವಿ. ಬಟ್ ಅಲ್ಲಿ ರಾಯಚೂರಲ್ಲಿ ಇಳ್ಕೊಂಡಾಗ ನಮಗೆ ಒಂದು ಜೀಪ್ನವ್ರು ಬಂದುಬಿಟ್ಟು ಅವರೇ ನಮಗೆ ಕರೆದ್ರು. ನೀವು 200 ರೂಪೀಸ್ 250 ರೂಪೀಸ್ ಪೇ ಮಾಡಿದರೆ ನಾನು 7 ಪ್ಲೇಸಸ್ನ ತೋರಿಸ್ತೀನಿ ಆ್ಯಂಡ್ ರಿಟರ್ನ್ ಕರ್ಕೊಂಬಂದ್ಬಿಟ್ಟು ನಿಮಗೆ ಇಲ್ಲೇ ಬಿಡ್ತೀನಿ ಅಂತ ಹೇಳಿದರು. ಪರ್ ಪರ್ಸನ್ 200 ರೂಪೀಸು. ಸೊ ನಾವು ಓಕೆ 250 ಹೇಳಿದ್ರಲ್ವ, 200ಗೆ ನಾವು ಮಾತಾಡ್ಕೊಂಡು ಓಕೆ ಅಂತ ಬಂದ್ವಿ. ಅವ್ರು ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದ ತಕ್ಷಣ ಈ ಮೇಡಮ್ ಇದ್ದಾರಲ್ಲ ಇಲ್ಲಿ, ಅವರು ಬಂದುಬಿಟ್ಟು ಅವರು ನಮ್ಮ ಹತ್ರ ಬಂದುಬಿಟ್ಟು ಬನ್ನಿ ರೂಮ್ಸ್ ಅವೈಲಬಲ್ ಇದೆ ಮತ್ತು ನೀರು ಕೊಡ್ತೀವಿ, ಬಿಸಿನೀರು ಕೊಡ್ತೀವಿ ಅಂತ ಎಲ್ಲ ಅವರು ಕೇಳ್ತಾ ಇದ್ದರು. ನಾವು ಆದ್ರೂ ಸ್ವಲ್ಪ ಅಲ್ಲಿ ಇಲ್ಲಿ ವಿಚಾರಿಸಿದ್ವಿ. ಅಲ್ಲೇ ನಮಗೆ ತುಂಬ ಟೈಮ್ ವೇಸ್ಟ್ ಆಯಿತು. ಅದ್ರ ಲಾಸ್ಟಿಗೆ ಮತ್ತೆ ಆ ಆಂಟಿ ಹತ್ರನೇ ಬಂದ್ವಿ. ಇದು ಆ ರೂಮ್ ಕೊಟ್ಟಿದ್ದು ಅವ್ರು ನಮಗೆ. ಚೆನ್ನಾಗಿತ್ತು, ರೂಮ್ ಚೆನ್ನಾಗಿತ್ತು. 50 ರೂಪೀಸ್ ನಮಗೆ ಒಂದು ಬಿಸಿನೀರು ಕೊಟ್ಟರು. ಆಮೇಲೆ 50 ರೂಪೀಸ್ಗೆ ಬಿಸಿನೀರು ಮತ್ತು ಒಂದು ರೂಮ್ ಕೊಟ್ಟರು. ಚೆನ್ನಾಗಿತ್ತು. ನೀವೆಲ್ಲ ಏನಾದರೂ ಮಂತ್ರಾಲಯಕ್ಕೆ ಬಂದರೆ ಅಲ್ಲೇ ನೀವು ಹೋಗಿಬಿಟ್ಟು ಅವರೇ ಬಂದು ಕರೀತಾರೆ. ಆ್ಯಕ್ಚುಲಿ ನೀವು ಬೇರೆ ಕಡೆ ಎಲ್ಲ ಹೋಗ್ಬಿಟ್ರೆ ಜಾಸ್ತಿ ಹೇಳ್ತಾರೆ. ನೀವು ಈ ಥರನೇ ಬಿಸಿನೀರು ವಿತ್ ರೂಮ್ನ ರೆಫರ್ ಮಾಡ್ಬೋದು. ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಬರೋರು ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಬರ್ಬೋದು. ನೀರು ಚೆನ್ನಾಗಿಲ್ಲ ಅಂತ ಹೇಳಿಬಿಟ್ಟು ನಾವು ಹೊಳೆಯಲ್ಲಿ ಸ್ನಾನ ಮಾಡೋಕ್ಕೆ ಹೋಗಿಲ್ಲ. ನಮ್ಮ ಟೀಮಲ್ಲಿ ಕೆಲವು ಜನ ಹೊಳೆಯಲ್ಲಿ ಸ್ನಾನ ಮಾಡ್ಕೊಂಬಂದರು. ಆಮೇಲೆ ಹೇಳಿದರು ನೀರು ಚೆನ್ನಾಗಿತ್ತು ಅಂತ. ಇವಳು ಜ್ಯೋತಿಕಾ ವಿಡಿಯೋ ಪಾರ್ಟ್ 1ನಲ್ಲಿ ಅಳ್ತಾ ಇದ್ಲಲ್ವ ಮುಖ ಮುಚ್ಕೊಂಡು ಅಲ್ವಾ, ಅವಳು ಅಲ್ಲಿ ನಮಗೆ ಸ್ಟಿಕ್ಕರ್ ಹಚ್ತಾಯಿದ್ರು. 20 ರೂಪೀಸ್ಗೆ ಪಾಪ ಅವರು 7-8 ಜನಕ್ಕೆ ಸ್ಟಿಕ್ಕರ್ನ ಹಚ್ಚಿದ್ರು. ಚೆನ್ನಾಗಿ ಅನ್ನಿಸ್ತು ನಮಗೆಲ್ಲ. ಒಂದು ಏನೋ ಪಾಸಿಟಿವ್ನೆಸ್ ಬರುತ್ತೆ ಹಚ್ಕೊಂಡ್ರೆ ಅಂತ ನಾವು ಸ್ಟಿಕ್ಕರ್ನ ಹಚ್ಚಿಸ್ಕೊಂಡ್ವಿ. ಹೊಳೆಯಿಂದ ಸ್ನಾನ ಮಾಡ್ಕೊಂಡು ಬಂದರು ಅವರು. ಈಗ ನಾವು ನೆಕ್ಸ್ಟ್ ಮುಂದೆ ಹೋಗೋಣ ಅಂತ ಹೋಗ್ತಾ ಇದ್ವಿ. ಅಲ್ಲಿ ನಮಗೆ ತುಪ್ಪದ ದೀಪ ಎಲ್ಲ ಕೊಡ್ತಾಯಿದ್ರು. ಈ ಥರ ಕಪ್ಪಲ್ಲಿ ಹಾಕ್ಬಿಟ್ಟು ಚಿಕ್ಕ ಚಿಕ್ಕ ಬತ್ತಿ ಇತ್ತು ಅದರಲ್ಲಿ 4. ಅದೂ ಅಷ್ಟೇ 100 ರೂಪೀಸ್ಗೆ 2 ಕೊಡ್ತಾಯಿದ್ರು. ಅವ್ರು ಜಾಸ್ತಿನೇ ಹೇಳ್ತಾರೆ. ನೀವೇನಾದರೂ ಮಂತ್ರಾಲಯಕ್ಕೆ ಹೋದರೆ ಅವ್ರಿಗೆ 100 ರೂಪೀಸ್ಗೆ 2 ಕೇಳಿ, 50 ರೂಪಾಯಿಗೆ 1. ಸೊ ಅವ್ರು ಕೊಡ್ತಾರೆ. ಆಮೇಲೆ ತುಂಬ ಜನ ಬಂದು ತುಂಬ ಜನ ಕೇಳ್ತಾಯಿದ್ರು ತೊಗೊಳ್ಳಿ ಅಂತ ಕೈಯಲ್ಲೇ ಕೊಡ್ತಾ ಇರ್ತಾರೆ. ತುಂಬ ಕೋಪನೇ ಬರ್ತಾಯಿತ್ತು ನಿಜ ಹೇಳಬೇಕು ಅಂದರೆ. ಯಾಕಂದರೆ ನಾವು ತೊಗೊಂಡ್ರೂ ಎಕ್ಸ್ಟ್ರಾ ಮತ್ತೆ ನಮ್ಮದು ಇದ್ರ ಮೇಲೆ ಇಡ್ತಾಯಿದ್ರು ತೊಗೊಳ್ಳಿ ಅಂತ. ಆ ಥರ ಎಲ್ಲ ಮಾಡಿದ್ರು. ಏನು ಮಾಡ್ಬೇಕಮ್ಮ, 2 ರೂಪಾಯಿ ಅಂತ ಏನು ಗಿಟ್ಟಿಸ್ತಲ್ಲಿ ಮಾಕೆ ಮಣಿಕಂಠ ಒಂದು ಇಡ್ತಾನೆ ಇದ್ದೀನಿ. ಇವಾಗ ನಾವು ಹೊಳೆ ಹತ್ರ ಹೋಗ್ತಾ ಇದ್ದೀವಿ. ತುಪ್ಪದ ದೀಪ ಎಲ್ಲ ತೊಗೊಂಡಿದ್ವಿ. ಅದನ್ನು ನಾವು ನಮ್ಮ ಮನಸ್ಸಲ್ಲಿ ಏನಿದೆ ಅಂತ ಬೇಡ್ಕೊಂಡ್ಬಿಟ್ಟು ಅಲ್ಲಿ ಹಚ್ಚಿಬಿಟ್ಟು ಬಿಡಬೇಕು. ಏನೇನೋ ಹೇಳ್ಬೇಡ ಕಣೋ. ಇಲ್ಲಿ ತುಂಬ ಕಾಲೆಲ್ಲ ಜಾರ್ತಾ ಇತ್ತು. ನಮಗೆ ಇಲ್ಲಿ ತುಂಬ ಎಡವಟ್ಗಳೇ ಆಗ್ಬಿಡ್ತು. ಆ್ಯಕ್ಚುಲಿ ಅಕ್ಕಂಗೆ ಇವಾಗ ಕೂದಲು ಸುಟ್ಟೋಗ್ಬಿಡತ್ತೆ. ಆಮೇಲೆ ನಾನು ಬೀಳ್ತಾ ಇದ್ದೆ. ಆಮೇಲೆ ಇನ್ನೊಬ್ಬನಿದ್ದಾನೆ ಜಯಂತ್ ಅಂತ, ಅವನಿಗೆ ಕೈಯೆಲ್ಲ ಸುಡ್ತಾ ಇತ್ತು. ನೋಡಿ ಇವಾಗ ಅಕ್ಕಂಗೆ ಫುಲ್ ಕೂದಲೆಲ್ಲ ಸುಟ್ಟೋಗ್ಬಿಟ್ಟಿತ್ತು. ಅಲ್ಲಿ ಕಾಲು ತುಂಬ ಜಾರತ್ತೆ. ಹುಷಾರಾಗಿ ನಿಂತ್ಕೊಂಡು ನಾವು ನೀಟಾಗಿ ಬೇಡ್ಕೊಂಡು ತುಪ್ಪದ ದೀಪ ಹಚ್ಚಿ ನಾವು ಬಿಟ್ಟು ಬರಬೇಕು ಅಲ್ಲಿ. ಅದರಲ್ಲಿ ತುಂಬ ಕಾಲು ಜಾರೋದ್ರಿಂದ ಯಾವುದೂ ನೀಟಾಗಿ ಮಾಡೋಕ್ಕಾಗಿಲ್ಲ. ಇವಾಗ ನಾನು ಮತ್ತು ತನು ಹೋಗ್ಬಿಟ್ಟು ತುಪ್ಪದ ದೀಪ ಹಚ್ತಾ ಇದ್ದೀವಿ. ಅಯ್ಯೋ ಜ್ಯೋತಿಕಾ ಕೈಯಾಗ ಹಿಡ್ಕೊಳಕ್ ಬರಲ್ಲ ನೀನು. ದೀಪ ಎಲ್ಲ ಗಾಳಿಗೆ ತುಂಬ ಹಾರ್ತಾ ಇತ್ತು. ಅದು ಹಚ್ಚಕ್ಕೆ ಬರ್ತಾ ಇರಲಿಲ್ಲ. ಆಮೇಲೆ ಹಂಗೋ ಹಿಂಗೋ ಮಾಡಿ ನೀಟಾಗಿ ಹಚ್ಚಿದ್ವಿ.
ನಗ್ತಾ ಇದ್ದೀರಾ? ನಗಲಿ ಅಂತಲೇ ಹಾಕಿರೋದು. ಆ್ಯಂಡ್ ವಿಡಿಯೋ ಕೊನೆ ತನಕ ವಿಡಿಯೋ ನೋಡಿ. ನಮ್ಮ ಟೀಮಲ್ಲಿ ಒಬ್ಬನಿಗೆ ವಿಡಿಯೋ ಮಾಡೋಕ್ಕೆ ಕೊಟ್ಟಿದ್ದೆ, ಅವ್ನು ಸಖತ್ತಾಗಿ ವಿಡಿಯೋ ಮಾಡಿದ್ದಾನೆ. ಪಾಪ ಹಿಡ್ದಿದ್ದಾನೆ, ತೋರಿಸ್ತಿದ್ದ ನೋಡಿ ಇವಾಗ. ಮಮತಕ್ಕ ಅವರು ಮಮತಾ ಅಂತ ಕ್ಲೀನಾಗಿ ಕ್ಯೂ ಸಿ ಮಾಡ್ತಾರೆ. ಬಾಯ್. ಬರೀ ಶಿಮ್ಳದಾಗೆ ಹ್ಯಾಂಡ್ ಫಿಕ್ಸಿಂಗ್ ಮಾಡ್ತಾರೆ. ಆಗ್ಲಿ ಇವರು ಉಮ್ಮಕ್ಕ ಯಾವಾಗ್ಲೂ ಟೆನ್ಷನ್ ಆಗಿರ್ತಾರೆ ಇಲ್ಲಿ ಬಂದಾಗ. ಹೇಳಿ ಇವಾಗ, ಹೇಳುವಣಿ ಚೆನ್ನಾಗಿ ಹೇಳ್ತಿದ್ದೆ. ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಜ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನು. ಹೇಳ ಮುಂದಕ್ಕೆ. ಅಷ್ಟೇ ಬರೋದು. पूजाय गुरु राघवेन्द्राय सत्यधर्मरताय च भजतां कल्पवृक्षाय नमतां कामधेनु गुरुनामे ಆಗಿಲ್ಲ, ಈಗ ತಾನೇ ದೀಪ ಆರಾಧನೆ ಮಾಡಿ ಬಂದಿದ್ದೀವಿ. ಅಲ್ಲಿ ಮುಂದೆ ಕಮ್ಮಿ ಸಿಗ್ತದ. ಎಷ್ಟನ? 100 ರೂಪಾಯಿ. ಕಾಯಿ ಪ್ರಸಾದ ಮಾಡ್ತಾರಮ್ಮ, ಮಾಡಿ ಮೇಲೆ ದುಡ್ಡು ಕೊಡ್ರಿ. ಮಾಡಿಲ್ಲ ದುಡ್ಡು ಕೊಡ್ಬೇಡ್ರಿ, ಆಯ್ತಾ? ತೋಳಿ 100 ರೂಪಾಯಿ ಪ್ರಸಾದ, ಕಾಯಿ ಪ್ರಸಾದ ಬಂದು 100 ರೂಪಾಯಿ. ಒಂದೇ ಕಾಯಿ, ಬಾಳೆಹಣ್ಣೇನು ಇಲ್ಲ. ಕಾಯಿ 2 ಕಾಯಿ ಅಮ್ಮ, 2 ಕಾಯಿ ಪ್ರಸಾದ ಎಲ್ಲ ಸೆಟ್ ಬರ್ತದ. ಫೋನ್ ಪೇ ಇದೆ ನಾನು. ಐತಮ್ಮ $2 ರೂಪಾಯಿಗೆ ಒಂದು ಚಿತ್ರ 2 ರೂಪಾಯಿ. ಎಷ್ಟೈತದ? ಬಾ ತೋರ್ಸು. ನೋಡಿ ಫ್ರೆಂಡ್, ನಾವು ರಾಘವೇಂದ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ಹಣ್ಣು ಕಾಯಿ ತಗೊಂತ ಇದ್ದೀವಿ. ಇಲ್ಲೆಲ್ಲ ಫಿಕ್ಸ್ ರೇಟು 100 ರುಪೀಸ್. ಎಲ್ಲಾದ್ರೂ ತಗೊಳ್ಳಿ, ಓನ್ಲಿ 100. ಹಾಗಂತ ಎಲ್ಲ ಸಾಮಾನು ಕೊಡಲ್ಲ, ಹಣ್ಣು ಕಾಯಿ ಮಾತ್ರ. ಇವರು ಕುಸುಮ ಅಂತ. ಕುಸುಮ ಅಕ್ಕ ಆಂಟಿ ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದಾಳೆ. ಸ್ಪೆಷಲು ಎಲ್ಲ ಕೆಲಸ ಬಿಟ್ಟು, ಮನೇಲಿ ಅವಿನ್ ಬಿಟ್ಟು ಇಲ್ಲಿಗೆ ಬಂದಿದ್ದಾಳೆ. ಅದು ಎಷ್ಟು ಸರಿ ಅವಿಗೆ ಫೋನ್ ಹೊಡೆದೊಳಗೆ ಗೊತ್ತಿಲ್ಲ. ವಿಡಿಯೋ ಕಾಲ್ ಮಾಡಿದ್ದಾಳೆ ನೋಡು, ಎಲ್ಲ ಮುಗಿಸಿದಾಳೆ. ಈಗ ಇವಳಿಗೆ ಅವಳಿಗೆ ಹೊಟ್ಟೆ ನಾನು ಇದು ಹಂಚ್ಕೊಂಡಿದ್ನಲ್ಲ, ತೋರ್ಸಕ್ ಮಾಡಿದ್ದೆ. ಈಗ ಅವಳಿಗೆ ಹೊಟ್ಟೆ ಹಸಿತಾ ಇದೆ, ಫುಲ್ ಹೊಟ್ಟೆ ಹಸಿತಾ ಇದೆ. ಮಂತ್ರಾಲಯದಲ್ಲಿ ಹೋಗಿ ಹೊಟ್ಟೆ full ಮಠ ಊಟ ಇಲ್ಲ ಅವಳಿಗೆ, ಏನು ಕೊಡಿಸ್ತಾ ಇಲ್ಲ ಫ್ರೆಂಡ್ಸ್. ಏನು ಕೊಡ್ಸಲ್ಲ ಫ್ರೆಂಡ್. ಅವಳು ಉಪವಾಸದಿಂದ ದೇವ್ರ ಅವರು ಮುಂದಕ್ಕೆ ಹೋದ್ಮೇಲೆ ನನಗೆ ಒಂಚೂರು ಏನಾದ್ರು ಹಾಕೊಂಬರೋಣ ಅಂತ. ಮತ್ತೆ ಎಲ್ಲೆಲ್ಲ ನಿಂತ್ಕೊಂತಾರೆ ಇವರು. ಬರೋವಾಗ ತಗೊಳಲ್ಲ ಬರ್ರಿ. Stay tuned, bye bye.